ಇಷ್ಟು ದಿನ ನಾನು ಬ್ಲಾಗ್ ಮಾಡೋದನ್ನ ನಿಲ್ಲಿಸಿದ್ದೆ. ಯಾಕಂದರೆ ಹೇಳ್ತೀನಿ, ಸ್ವಲ್ಪ ಅಂದರೆ ಪರ್ಸ್ನಲ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಆಮೇಲೆ ನನ್ನ ಎಕ್ಸಾಮ್ಸ್ ನಡೀತಾ ಇದೆ ಅದೊಂದು ಆಗಿರ್ಬೋದು, ಮತ್ತು ಇವಾಗ NCC ಎಕ್ಸಾಮ್ ಬಂದಿದೆ, ಅದನ್ನು ಓದ್ಕೊಳ್ಬೇಕು. ತುಂಬ ನಾನು ಗೆದ್ದಲದಲ್ಲಿದ್ದೀನಿ. ಸೊ ಅದಕ್ಕೆ ಮಾಡ್ಕೊಳಕ್ಕಾಗ್ತಾ ಇರಲಿಲ್ಲ, ಡೈಲಿ ಎಲ್ಲನೂ ಕ್ಯಾಪ್ಚರ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸುಮ್ಮನೆ ನಾನೇ ಏನೋ ಒಂದು ಕಾರಣ ಕೊಟ್ಕೊಂಡು ತಳ್ತಾ ಇದ್ದೆ, ಅವಾಗ ಸ್ಟಾರ್ಟ್ ಮಾಡೋಣ ಇವಾಗ ಸ್ಟಾರ್ಟ್ ಮಾಡೋಣ ಅಂತ. ಬಟ್ ಮೇಕ್ ಶ್ಯೂರ್ ಇವಾಗಿಂದ ಡೈಲಿ ಬ್ಲಾಗ್ಸ್ನ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಮತ್ತು ನಾನು ಏನಕ್ಕೆ ನಿಲ್ಲಿಸಿದ್ದೆ ಅಂತ ಪೂರ್ತಿ ಪರ್ಸ್ನಲ್ ಪ್ರಾಬ್ಲಮ್ಸು ಕೂಡ ನಾನು ಹೇಳ್ತೀನಿ. ಇನ್ನು ನನ್ನ ಮೈಂಡ್ಸೆಟ್ ಹೇಳೋದು ಮಟ್ಟಿಗೆ ಬಂದಿಲ್ಲ, ಬಂದ ತಕ್ಷಣ ನಾನು ಹೇಳೇ ಹೇಳ್ತೀನಿ. ಇವಾಗ ನಮ್ಮಮ್ಮ ಬಂದಿದ್ದರು ಇಷ್ಟು ದಿನ, ಅವ್ರು ಚೆನ್ನಾಗೆಲ್ಲ ಅಡುಗೆ ಮಾಡಿ ಅವ್ರಿಗೆ ಹೇಳಿದ್ದೆ ನಾನು ನಿನ್ನ ಜೊತೆ ಮಾಡ್ತೀನಿ ಬ್ಲಾಗ್ ಅಂತ. ಅವ್ರು ಬೇಡ, ನಮ್ಮಮ್ಮ ಸ್ವಲ್ಪ ಕ್ಯಾಮ್ರಾ ಮುಂದೆ ಶೈ ಆ ಥರ ಬರೋಕ್ಕೆ ಇಷ್ಟ ಆಗಲ್ಲ. ಅವ್ರು ಇಷ್ಟು ದಿನ ಇದ್ದರು, ಚೆನ್ನಾಗಿ ಅಡುಗೆ ಮಾಡ್ತಾಯಿದ್ರು, ಆರಾಮಾಗಿ 9 ಗಂಟೆಗೆ ಎದ್ದು ಹೋಗ್ತಾಯಿದ್ದೆ. ಬಟ್ ಇವಾಗ ಅವರಿಲ್ಲ, ಮನೆಗೆ ಬಿಕೋ ಅಂತ ಇದೆ. ನಾನೇ ಬಿಟ್ಟು ಈ ಕಡೆ ಬೇಳೆ ಮಾಡ್ತಾಯಿದ್ದೀನಿ, ಮಧ್ಯಾಹ್ನಕ್ಕೆ ಸಾಂಬಾರು ಮಾಡ್ಕೊತಾ ಇದ್ದೀನಿ. ಈ ಕಡೆ ಉಪ್ಪಿಟ್ಟು ರೆಡಿ ಆಗಿದೆ ತಿಂಡಿಗೆ. ಸೊ ಬೇಳೆ ಮಾಡಿಕೊಂಡ್ರೆ ಮಧ್ಯಾಹ್ನಕ್ಕೆ ರೈಸ್ ಮಾಡ್ಕೊತೀವಿ. ಆಮೇಲೆ ಅಷ್ಟೇ ಲೈಬ್ರರಿಗೆ ಹೋಗಬೇಕು, ಓದ್ಕೋಬೇಕು, NCC ಎಕ್ಸಾಮ್ ಇದೆ, ಬಿ ಸರ್ಟಿಫಿಕೇಟ್. ಸೊ ಮನೆ ಇವತ್ತು ಏನೇನು ಮಾಡ್ತೀನಿ ಅಂತ ಹೇಳ್ತೀನಿ. ಬಿಕಾಸ್ ಆಮೇಲೆ ಮಾಡೋಣ ಅಂದ್ಕೊಂಡಿದ್ದೆ ವೀಡಿಯೋ, ಇವಾಗಲಿಂದಲೇ ಕ್ಯಾಪ್ಚರ್ ಮಾಡ್ಕೊಂಡ್ಬಿಡೋಣ. ಇವಾಗ ಎದ್ದು ಇನ್ನೂ ಮುಖನೂ ತೊಳೆದಿಲ್ಲ, ಹಾಗೆ ಅಡುಗೆ ಮಾಡ್ತಾಯಿದ್ದೀನಿ. ತೊಳೆದು ಅದಾದಮೇಲೆ ಇವತ್ತು ಅಮಾವಾಸ್ಯೆ ಬೇರೆ. ಯಾವ ಅಮಾವಾಸ್ಯೆ? ಅಲ್ಲ ಗೊತ್ತಿಲ್ಲ. ಯಾವ ಅಮಾವಾಸ್ಯೆ? ಬೆನಕನ ಅಮಾವಾಸ್ಯೆ. ಬೆನಕನ ಅಮಾವಾಸ್ಯೆ ಅಂತಾರೆ, ಗೊತ್ತಾ? ನಂಗೆ ಅಷ್ಟು ಗೊತ್ತಿಲ್ಲ ಇನ್ನು. ಸ್ನಾನ ಮಾಡಿ ಪೂಜೆ ಮಾಡಿ ಅದಾದಮೇಲೆ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗ್ಬರ್ತೀವಿ, ಇಲ್ಲ ಅಂದರೆ ಅಷ್ಟೇ ಮನೆಯಲ್ಲೇ ದೇವರಿದ್ದಾರೆ, ರಾಘವೇಂದ್ರ ಸ್ವಾಮಿಗೆ ಕೈ ಹೊತ್ತು ನಮ್ಮ ಡೇನ ಸ್ಟಾರ್ಟ್ ಮಾಡ್ತೀವಿ. ಅಷ್ಟೇ ಬನ್ನಿ. ಇದು ಅಡುಗೆ ಎಲ್ಲ ಆದಮೇಲೆ ಮುಖ ತೊಳ್ಕೊಂಡು ನನ್ನ ದಿನ ನಾನು ಈ ರೀತಿ ಶುರು ಮಾಡ್ತೀನಿ. ಪಿಂಕ್ ಸಾಲ್ಟ್ ಜೊತೆ ಒಂದು ಸ್ವಲ್ಪ ನೀರು, ಆಮೇಲೆ ಸ್ವಲ್ಪ ಲೆಮನ್ ಹಾಫ್ ಲೆಮನ್ ತೊಗೊತಿದ್ದೀನಿ ಅಷ್ಟೇ. ಇದು ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು. ಇದು ನಾವು ಕುಡಿಯೋದ್ರಿಂದ ನಮಗೆ ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು, ಆಮೇಲೆ ಪಿಂಪಲ್ ಆಗಿರ್ಬೋದು, ಯಾವುದೇ ರೀತಿ ಮುಖದ ಮೇಲೆ ಕಲೆಗಳಿದ್ದರೆ ಅದನ್ನು ಹೋಗ್ಸೋಕ್ಕೆ ಇದು ತುಂಬ ಬೂಸ್ಟ್ ಕೊಡುತ್ತೆ ನಮಗೆ. ನಾನು ಇದನ್ನು ಸ್ಟಾರ್ಟ್ ಮಾಡಿರೋದು ಯಾವಾಗ ಅಂದರೆ ನಿಯರ್ಲಿ 1 ಇಯರ್ ಆಯಿತು ಅನಿಸುತ್ತೆ. ಬಿಕಾಸ್ ನಾನು ಆವಾಗ ಜಿಮ್ಗೆ ಹೋಗ್ಬೇಕಾದ್ರೆ ಬ್ಲ್ಯಾಕ್ ಕಾಫಿ ಕುಡಿತಾ ಇದ್ದೆ. ಇವಾಗ ಜಿಮ್ ಹೋಗದೆ ಇರೋದ್ರಿಂದ ಬ್ಲ್ಯಾಕ್ ಕಾಫಿ ಕುಡಿಯೋಕ್ಕಾಗ್ತಾ ಇಲ್ಲ. ನಾನು ಆಲ್ಮೋಸ್ಟ್ ಲೆಮನ್ ವಾಟರೇ ಕುಡಿತಾ ಇದ್ದೀನಿ ಇವಾಗ. ಇದು ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು ಅನ್ನೋದು ನನ್ನ ಸ್ಕಿನ್ ಮೇಲೆ ಯಾವಾಗ ಆಕ್ಸಿಡೆಂಟ್ ಆಯ್ತಲ್ವ, ನನಗೆ ಅವಾಗ ಗೊತ್ತಾಗಿದ್ದು ಇದು ತುಂಬ ಒಳ್ಳೆಯದು ಅಂತ. ಆಲ್ಮೋಸ್ಟ್ 2 ಮಂತ್ಸ್ ಆಗ್ತಾ ಬಂತು ನನ್ನ ಆಕ್ಸಿಡೆಂಟ್ ಆಗಿ. ಇದನ್ನು ನಾನು ಟ್ರೈ ಮಾಡ್ತಾ ಇದ್ದೀನಿ. ನೋಡಿದ್ರಲ್ವ ನನ್ನ ಕಲೆ. ಬೇಕಂದರೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಕಮೆಂಟ್ ಹಾಕಿರಿ ಯಾವ ಥರ ಆಕ್ಸಿಡೆಂಟ್ ಆಗಿತ್ತು ನಿಮಗೆ ತೋರಿಸಿ ಅಂದರೆ, ನನ್ನ ಹತ್ರ ಫೋಟೋಸ್ ಎಲ್ಲ ಇದೆ, ಅದ್ರ ಬಗ್ಗೆನೂ ಕೂಡ ನಾನು ಬ್ಲಾಗ್ ಮಾಡ್ತೀನಿ. ಆ ಥರ ಕಲೆ ಆಗಿತ್ತು. ಅದೆಲ್ಲ ಹೋಗ್ಬಿಟ್ಟಂದರೆ ತುಂಬ ಕಷ್ಟ ಆಯಿತು. ಅದೊಂದು ಮಿನಿಮಮ್ 6 ಮಂತ್ ಹೇಳಿದರು ಡಾಕ್ಟ್ರು. ಬಟ್ ನಂಗೆ 2 ಮಂತಲ್ಲಿ ಮಿನಿಮಮ್ ವಾಸಿಯಾಗಿದೆ. ಸೊ ಇದಕ್ಕೆ ಕಾರಣ ಬಂದು ನಮ್ಮ ಸೀನಿಯರ್ ಕೇಳಿರೋ ಒಂದು ಕ್ರೀಮು, ಮತ್ತು ನನ್ನ ಡಾಕ್ಟರ್ ಸಜೆಸ್ಟ್ ಮಾಡಿದರು. ಇದು ತುಂಬ ಕಾಸ್ಟ್ಲಿನೇ, ಬಟ್ ಮುಖ ಬೇಗ ವಾಸಿ ಆಯಿತು. ಇನ್ನೊಂದು ಸರ್ತಿ ಚೆಕಪ್ ಇದೆ, ಹೋಗಿ ತೋರಿಸ್ಕೊಂಡು ಮತ್ತೆ ರೆಡಿ ಆಗಬೇಕು. ಮುಂಚೆ ಥರ ಮುಖ ಬೇಕಂದರೆ ನಾನು ಇದೆಲ್ಲ ಕೇರ್ ಮಾಡಲೇಬೇಕಾಗುತ್ತೆ. ಆಲ್ಮೋಸ್ಟ್ ನಾನು ಕೇರ್ ಜಾಸ್ತಿ ಮಾಡಿದಾಗ ಯಾಕಂದರೆ ನನಗೆ ಸ್ಕಿನ್ ಕೇರ್ ಎಲ್ಲ ಅಷ್ಟೊಂದು ಇಷ್ಟ ಆಗಲ್ಲ, ಬಟ್ ಮಾಡಲೇಬೇಕು. ಹುಡುಗಿರಲ್ವ, ಮುಖ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಮಾಡಬೇಕು. ಇದು ಫುಡ್ಡು. ಇವಾಗ ಏನು ಮಾಡಬೇಕಂದ್ರೆ ಈ ಕಡೆ ಬೇಳೆ ಬೇಯ್ತಾನೆ ಇದೆ. ಸ್ನಾನ ಮಾಡಿ ರೆಡಿಯಾಗಿ ಸ್ನಾನ ಮಾಡಿಬಿಟ್ಟು ಬಂದು ಇವಾಗ ಪೂಜೆ ಮಾಡ್ತಾಯಿದ್ದೀನಿ. ಪೂಜೆ ನಮ್ಮ ಮನೆಯಲ್ಲಿ ನಮ್ಮ ಮನೆ ದೇವ್ರು ಬಂದುಬಿಟ್ಟು ಮೈಲಾರಲಿಂಗೇಶ್ವರ ಅಂತಾರಲ್ವ ಅದು. ಬಟ್ ನಾವು ತುಂಬ ರಾಘವೇಂದ್ರ ಸ್ವಾಮಿ ಭಕ್ತರಾಗಿರೋದ್ರಿಂದ ನಾವು ರಾಘವೇಂದ್ರ ಪೂಜೆನ ಮಾಡ್ತೀವಿ. ಈ ಕಡೆ ಇತ್ತು ಪೂರಿ ಜಗನ್ನಾಥ ಫೋಟೋ. ಇದು ಬಂದುಬಿಟ್ಟು ನಮಗೆ ಓನರು ಕೊಟ್ಟಿರೋದು ಈ ಮನೆಗೆ ಬಂದಾಗ. ಸೊ ಭಗವದ್ಗೀತೆ ಗೊತ್ತಲ್ವ, ಪ್ರತಿಯೊಬ್ಬ ಹಿಂದೂ ಮನೆಗಳಲ್ಲಿ ಇರಬೇಕಾದಂಥದ್ದು ಅಷ್ಟೇ. ಇವಾಗ ಪೂಜೆ ಮಾಡಿಬಿಟ್ಟು ತಿಂಡಿ ತಿನ್ನಬೇಕು.
ಮಾತಾಡು. ಲೈಬ್ರರಿಗೆ ಹೋಗ್ತಾ ಇದ್ದೀನಿ, ಯೂನಿವರ್ಸಿಟಿ ಲೈಬ್ರರಿಗೆ ಹೋಗಿ ಓದ್ಕೊಂಡು ಬರೋಕ್ಕೋಗ್ತಾ ಇದ್ದೀನಿ. NCC ಬುಕ್ ಓದಬೇಕು ಮತ್ತು ಬಿಕಾಸ್ ಏನು NCC B ಸರ್ಟಿಫಿಕೇಟ್ ಎಕ್ಸಾಮ್ ಇದೆ. ಸೊ ನಾನು ನಮ್ಮ ಅಕ್ಕ ಮತ್ತು ಹೋಗ್ತಾ ಇದ್ವಿ. ಬನ್ನಿ. ಇವಾಗ ಮಧ್ಯಾಹ್ನ ಲೈಬ್ರರಿಯಿಂದ ಬಂದು ರೈಸ್ ಮಾಡಿ ಇವಾಗ ಸಾಂಬಾರು ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಬೇಳೆ ಮಾಡಿದ್ದಾಗ, ಸೊ ಸಾಂಬಾರು ಬೇಳೆ ಸಾಂಬಾರು ಇದು ಮತ್ತು ರೈಸ್ ಮಾಡ್ಕೊಂಡಿದ್ದೀವಿ. ಅದ್ರ ಜೊತೆ ನೆಂಚ್ಕೊಳ್ಳೋಕ್ಕೆ ಹಪ್ಪಳ ಮಾಡಬೇಕು. ಆದರೆ ಮಾಡ್ತೀನಿ, ಇಲ್ಲ ಅಂದರೆ ಚಿಪ್ಸ್ ಎಲ್ಲ ಇದೆ, ಅದನ್ನ ಹಾಕ್ಕೊಂಡು ತಿಂದು ಮತ್ತೆ ಲೈಬ್ರರಿಗೆ ಹೋಗ್ಬೇಕು. ಬಿಕಾಸ್ ಬುಕ್ಸ್ ಎಲ್ಲ ಅದೇ ಬಿಟ್ಟು ಬಂದಿದ್ದೀವಿ. ಹೋಗಿ ಇನ್ನೊಂದು 2 hours ಓದ್ಕೊಂಡು ಮನೆಗೆ ಬರ್ತೀವಿ ಅಷ್ಟೇ. ಫಸ್ಟ್ ಟೈಮ್ ಸಾಂಬಾರು ಮಾಡಿದ್ದೀನಿ. ಮೊನ್ನೆ ನಮ್ಮ ಅಮ್ಮ ಬಂದಾಗ ಹೇಳಿಕೊಟ್ಟಿರ್ತೀವಿ ಆ ಥರ ಸಾರು ಮಾಡೋದು ಅಂತ. ಗೊತ್ತಿಲ್ಲ ಹೆಂಗೆ ಬರುತ್ತೆ ಅಂತ, ಇದು ತಿಂದರೆ ಹೇಳ್ತಾರೆ. ಸೊ ಅಷ್ಟೇ ಆಯಿತು. ಈ ಥರ ಇದೆ, ಬಟ್ ಗೊತ್ತಿಲ್ಲ ಹೆಂಗೆ ಟೇಸ್ಟ್ ಆಗಿದೆಯೋ ಬಿಟ್ಟಿದೆಯೋ, ಭಯ ಇದೆ ಒಂದು ಸ್ವಲ್ಪ. ನಮ್ಮ ಅಕ್ಕನ ಕೊಟ್ಟು ತಿಂದು ಕೇಳ್ತೀನಿ ಚೆನ್ನಾಗಿದೆಯಾ ಅಂತ. ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿದೆ ಅಂತಲೇ ಅನ್ಬೇಕು, ಚೆನ್ನಾಗಿದೆ ಅಂದರೂ ಚೆನ್ನಾಗಿದೆ ಅಂತಲೇ ಅನ್ಬೇಕು. ಬಿಕಾಸ್ ನಾನು ಮಾಡಿದ್ದೀನಿ ಅಷ್ಟೇ. ನೋಡಿ ಗೈಸ್, ನಾನು ಇವಾಗ ಹಪ್ಪಳ ಮಾಡ್ತಾಯಿದ್ದೀನಿ. ನಮ್ಮ ಅಕ್ಕ ಹಪ್ಪಳ ಬೇಕೇ ಬೇಕು ಅಂತ ಹೇಳ್ತು. ಬಿಕಾಸ್ ಅನ್ನ ಜೊತೆ ತಿನ್ನೋಕ್ಕಾಗಲ್ಲ, ಬರೀ ಅನ್ನ ಸಾಂಬಾರು. ಸೊ ಅದಕ್ಕೆ ಹಪ್ಪಳ ಬೇಕೇ ಬೇಕು ಅನ್ನೋದ್ರಿಂದನೇ ನಾನು ಹಪ್ಪಳ ಮಾಡ್ತಾಯಿದ್ದೀನಿ. ನಮ್ಮನೇಲಿ ಅಮ್ಮ ತಂದಿದ್ದಲ್ವ ಇದನ್ನು? ಇಲ್ಲ ಅನ್ಸುತ್ತೆ, ಇದು ಅಂಗಡೀಲಿ ತಂದಿರೋದು. ಅಮ್ಮ ತಂದಿರೋದು ಬೇರೆ ಇದೆ, ಗುಣ್ಸಂಡಿಗೆ ಅಂತ ಕರೀತಾರೆ ನಮ್ಮ ಕಡೆ. ತಿರುಬೇಡ ಆ ಥರ. ಗುಣ್ಸಂಡಿಗೆನ ನಾನು ಮಾಡಲ್ಲ ಆ್ಯಕ್ಚುಲಿ, ನಾವು ತಿನ್ನಲ್ಲ, ತುಂಬ ಉಪ್ಪು ಜಾಸ್ತಿ ಇರುತ್ತೆ. ಅದಕ್ಕೆ ಈ ಸಂಡಿಗೆನೇ ತಿನ್ನೋದು ನಾವು. ಹಪ್ಪಳ ಮಾಡಿ ಅನ್ನ ಸಾಂಬಾರು ಜೊತೆ ಹಪ್ಪಳ ತಿಂತಾ ಇದ್ದರೆ ಸ್ವರ್ಗಕ್ಕೆ 2 ಮೆಟ್ಲು ಅಲ್ವಾ? ನಮ್ಮ ರೋಡು ನೈಟಲ್ಲಿ ಈ ಥರ ಕಾಣಿಸುತ್ತೆ. ಮಿನಿಮಮ್ ಟೈಮ್ ಇವಾಗ 8 o'clock ಏನಾಗಿದೆ. ಪೂಜೆ ಮಾಡಿ ಭಗವದ್ಗೀತೆ ಓದಿ ತುಂಬ ತಲೆ ನೋಯ್ತಾ ಇದೆ. ಅವಾಗಿಂದ ಹೆಡ್ಡೇಕ್ ಆಗ್ತಾಯಿದೆ. ಭಗವದ್ಗೀತೆನೂ ಪೂರ್ತಿ ಓದೋಕ್ಕಾಗಲಿಲ್ಲ. ಸೊ ಅದಕ್ಕೆ ಟ್ಯಾಬ್ಲೆಟ್ ತರೋಣ ಅಂತ ಹೋಗ್ತಾಯಿದ್ದೀನಿ. ತಲೆ ತುಂಬ ನೋಯ್ತಾ ಇದೆ, ಏನಕ್ಕಂತ ಗೊತ್ತಾಗ್ತಿಲ್ಲ. ಹೋಗ್ತಾಯಿದ್ದೀನಿ, ಬನ್ನಿ ಹೂವು. ಬಾಗಿಲು ತೆಗಿ ಭಾಗ್ಯಮ್ಮ. ಏನು ಪಾಠ ಮುಗಿತಿದ್ರು. ಇದು ಗುಳಿಗೆ, ಇದ್ರದ್ದು ನೆಗಡಿ ಕೆಮ್ಮಿದು, ಇದು ತಲೆನೋವು. 2 ಹಿಂಗೆ ನುಗ್ತೀನಿ ಅಂದರೆ ಚಾಕ್ಲೇಟ್ ಹಾಕೊಂಡಂಗೆ ಹಾಕೊಂತೀನಿ. ನಮ್ಮ ಅಕ್ಕ ಬೇಲ್ಪುರಿ ಮಾಡಿದ್ದಾಳೆ. ಇವಾಗ ತಿನ್ನಬೇಕು. ತಿಂದು ನೈಟ್ ಊಟಕ್ಕೆ ರೈಸ್ ಮಾಡಬೇಕು. ಮಧ್ಯಾಹ್ನದ ರಸಮ್ ಇದೆ ಸ್ವಲ್ಪ ಸಾಕು. ಬಿಕಾಸ್ ರೈಸ್ ಕಡಿಮೆ ಮಾಡೋಕ್ಕೆ ಹೇಳಿದ್ದಾರೆ ತಿನ್ನೋದು. ನನಗಲ್ಲ, ನಮ್ಮ ಅಕ್ಕನಿಗೆ ಒಂದು ಸ್ವಲ್ಪ ಫ್ಯಾಟ್ ಹೆಚ್ಚಾಗಿರೋದ್ರಿಂದ ರೈಸ್ ಕಡಿಮೆ ಮಾಡಿದ್ದಾರೆ. ಸೊ ಜಾಸ್ತಿ ಇದ್ದರೆ ತಿನ್ಬಿಡ್ತಾಳೆ ಅಂತ ನಾನೇ ಕಡಿಮೆ ಮಾಡ್ತಾಯಿದ್ದೀನಿ ಅಡುಗೆನ ಅಷ್ಟೇ. ಬೇಲ್ಪುರಿ ತಿಂದರೆ ಓಕೆ ಅಂದರೆ ಹಸುವಾಗ್ತಾಯಿತ್ತು. ನಿಮ್ಮ ಲೈಬ್ರರಿಗೆ ಹೋಗಿ ಬಂದಮೇಲೆ ಏನು ತಿಂದಿರಲಿಲ್ಲ, ಹಸಿವಾಗ್ತಾಯಿದೆ. ಅದಕ್ಕೆ ನಾನು ಬೇಲ್ಪುರಿ ತಿಂತಾಯಿದ್ದೀನಿ. ಅನ್ನ ಮಾಡ್ತಾಯಿದ್ದೀನಿ ನೈಟು. ಇದು ಬೋಗಾಣಿ, ನಿಮ್ಮ ಕಡೆ ಏನಂತೆ ಬೌಲ್, ಏನೋ ಒಂದು ಪಾತ್ರೆಯಲ್ಲಿ ಅಡುಗೆ ಮಾಡೋಕ್ಕೆ ನನಗೆ ಆ್ಯಕ್ಚುಲಿ ಬರಲ್ಲ. ಬಿಕಾಸ್ ಅನ್ನ ಮಾಡೋದು ತುಂಬ ಕಷ್ಟ ಪಾತ್ರೆಯಲ್ಲಿ.
ಈ ಥರ ತೆಗೆದು ಹಿಂಗೆ ಮುಟ್ಟಿ ಹಿಂಗೆ ನೋಡಬೇಕು ಅಂತೆ, ಆಗಲ್ಲ. ಕುಕ್ಕರ್ ಇದ್ದರೆ ಆರಾಮಾಗಿ ಆಗ್ಬಿಡುತ್ತೆ. ಒಂದು 2-3 ವಿಡಿಯೋಸಲ್ಲಿ ಕಷ್ಟ ಇದನ್ನು ಮಾಡೋದು. ಕುಕ್ಕರ್ ಇತ್ತು, ಬಟ್ ಅದನ್ನು ತುಂಬ ಹಾಳು ಮಾಡಿದ್ದೀನಿ. ಯಾವ ಥರ ಹಾಳು ಮಾಡಿದ್ದೀನಿ ಅಂತ ಗೊತ್ತಿಲ್ಲ, ಅಷ್ಟೊಂದು ಹಾಳಾಗಿದೆ. ಸೊ ಅದಕ್ಕೆ ಸೈಡಿಗೆ ಎತ್ತಾಕಿದ್ದೀವಿ, ಇದರಲ್ಲೇ ಪಾತ್ರೆ ಮಾಡ್ತಾಯಿದ್ದೀನಿ. ಸೊ ನಾಳೆ ನಾಡಿದ್ದು ಫ್ರೀ ಆದಮೇಲೆ ಕುಕ್ಕರ್ ಹೋಗಿ ಬೈ ಮಾಡಬೇಕು ಅಂದ್ಕೊಂಡಿದ್ದೀನಿ. ಬಿಕಾಸ್ ತುಂಬ ಟೈಮ್ ಹಿಡಿತಾ ಇದೆ ಇದರಲ್ಲಿ, ಪಾತ್ರೆಗಳನ್ನ ಮಾಡೋದು ತುಂಬ ಕಷ್ಟ ಆಗ್ತಾಯಿದೆ. ಸೊ ಅದಕ್ಕೆ ಮಾಡಬೇಕು. ಪಾತ್ರೆ ತೊಗೊಂಡು ಬರೋಣ ಅಂತ ಇದ್ದೀನಿ, ತೊಗೊಬರ್ಬೇಕು. ಈಗ ನಾನು ಒಂದು ಹೇಳಬೇಕಂದ್ರೆ ಏನಂದರೆ, ಇಷ್ಟು ದಿನ ನಾನು ವ್ಲಾಗ್ನ ಏನಕ್ಕೆ ಡಿಲೀಟ್ ಮಾಡಿದೆ ಹೇಳು ಅಂತ ಇದ್ದರು. ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾಯಿದ್ರು, ನಮ್ಮ ಸೀನಿಯರ್ಸ್ ಎಲ್ಲ ಕೇಳಿದ್ರು, ವ್ಲಾಗ್ ಚೆನ್ನಾಗಿ ಹೋಗ್ತಾಯಿತ್ತು, ಮಾಡು, ಬಿಡಬೇಡ, ಯಾರೇನಾದರೂ ತಲೆ ಕೆಡಿಸ್ಕೊಳ್ಬೇಡಿ. ಫಸ್ಟ್ ಒಂದು ಸ್ಟೇಜಲ್ಲಿ ಎಲ್ಲರೂ ಅಂತಾರೆ, ಆಮೇಲೆಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ರು. ಬಟ್ ನಾನು ಅದು ಯಾರೇ ಏನಂದ್ರೆ ತಲೆ ಕೆಡಿಸ್ಕೊಂಡಿಲ್ಲ. ಬಿಕಾಸ್ ನನಗೆ ಎಲ್ಲ ಸ್ಟೇಜಲ್ಲೂ ಪ್ರತಿಯೊಬ್ಬರು ಏನಾದರೂ ಅಂತಾನೆ ಇರ್ತಾರೆ, ನಾನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡಿಲ್ಲ. ಕೆಲವೊಂದು ಪರ್ಸ್ನಲ್ ಮೆಸೇಜು ಬಂತು, ಸಮ್ ಬ್ಯಾಡ್ ವರ್ಡ್ಸ್, ಮತ್ತು ಏನಂದರೆ ರಿಲೇಟಿವ್ಸ್ ಕಡೆ ಅಂತಾರಲ್ಲ, ಗೊತ್ತಿಲ್ವಾ, ಬಿಕಾಸ್ ನನ್ನದು ಊರು ಬಂದು ನೇಟಿವು ಒಂದು ವಿಲೇಜ್, ರಾಯಚೂರು ಸೈಡು ಒಂದು ವಿಲೇಜ್ ಇದೆ. ಸೊ ಆ ವಿಲೇಜ್ ಅಂದರೆ ಗೊತ್ತಲ್ಲ, ಬಟ್ ನಮ್ದು ಆ ಥರ ಪೂರ್ ವಿಲೇಜ್ ಅಲ್ಲ, ಫುಲ್ ಐಫೈ ಆಗಿದೆ. ಬಟ್ ನೋಡ್ತಾರೆ, ಆ ಹುಡುಗಿರ ಆ ಥರ ಮಾಡಬಾರ್ದು, ಹೇಳಬಾರ್ದು, ಅವೆಲ್ಲ ನನ್ನ ತಲೆನೇ ಕೆಡಿಸ್ಕೊಳ್ಳಲ್ಲ. ಬಿಕಾಸ್ ನಾವು ಮುಂದೆ ಒಂದು ಏನೋ ಒಂದು ಸ್ಟೇಜಿಗೆ ಬಂದಮೇಲೆ ಎಲ್ಲೋ ಒಂದು ಬರುತ್ತೆ, ಫೋಟೋ ಬರುತ್ತೆ. ಸೊ ಆವಾಗ ಎಲ್ಲಾದ್ರೂ ಫೋಟೋ ಬಂದರೆ ಆವಾಗ ಇಂಥವ್ರು ಹೆಂಡತಿ ಫೋಟೋ ಬಿಟ್ಟಿದ್ದಾರೆ ಅಂತ ಏನೂ ಮಾಡಲ್ಲ. ಇವಾಗ ಮಾತ್ರ ಯಾರ್ದು ಹೆಂಡತಿ ಇಲ್ಲ, ನೀನು ಯಾರ್ದು ಏನೂ ಅಲ್ಲ ಅಂದಾಗ ಒಂದು ಸಿಂಗಲ್ ಹುಡುಗಿ ಏನಾದರೂ ವೀಡಿಯೋಸ್ ಮಾಡಿ ಬೆಳೀತಾಳೆ ಅಂದರೆ ತುಂಬ ಜನ ಹಿಂದೆ ಕಾಲು ಎಳೆಯೋಕ್ಕೆ, ಅದು ಮನೆಯವರು ಕೂಡ ಇರ್ತಾರೆ. ಸೊ ನಾನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ನನಗೆ ಎಕ್ಸಾಮ್ಗೆ ಓದ್ಕೊಳ್ಳೋಕೆ ಟೈಮ್ ಸಿಗ್ತಾ ಇರಲಿಲ್ಲ. ಬಿಕಾಸ್ ನಮ್ಮದು ಕಾಲೇಜು ಮತ್ತು ಮನೆಯಿಂದ ತುಂಬ ಡಿಸ್ಟೆನ್ಸ್ ಇತ್ತು. ನಾನು ಬೆಳಗ್ಗೆ ಎದ್ದೇಳೋದು, ಆಮೇಲೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡೋದು ಆಗಿರ್ಬೋದು. ನಾನು NCC ತುಂಬ BSET ಬರಿತಾ ಇದ್ದೀನಿ ಇವಾಗ ನಾನು. ತುಂಬ ಪ್ರಾಕ್ಟೀಸ್ ಪರೇಡ್ಸ್ ಎಲ್ಲ ಇತ್ತು. ಸೊ ರಿಪಬ್ಲಿಕ್ ಡೇ ಪ್ರಾಕ್ಟೀಸ್ ಎಲ್ಲ ಇತ್ತು. ಮತ್ತು ಅದೇ ಟೈಮಲ್ಲಿ ಇದೆಲ್ಲ ಅಡುಗೆ ಅದು ಎಲ್ಲ ಗೊತ್ತಲ್ಲ, ಬ್ಯಾಚುಲರ್ ಲೈಫ್ ಏನಂತ ಎಲ್ಲನೂ ಮೇಂಟೈನ್ ಮಾಡೋದು ನನಗೆ ಒಂದು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ತುಂಬ ಕಷ್ಟ ಆಗ್ತಾಯಿದೆ. ಯಾಕಂದರೆ ಇನ್ನೂ 1 ಮಂತ್ ಕೂಡ 1 ಮಂತ್ ಆಯಿತು ಮನೆಗೆ ಬಂದು. ಸೊ ಅದಕ್ಕೆ ಇನ್ನೂ ಪೂರ್ತಿಯಾಗಿ ಅಡ್ಜಸ್ಟ್ ಆಗಿರಲಿಲ್ಲ. ಇವಾಗ ನಮ್ಮ ಅಮ್ಮ ಬಂದೋದ್ಮೇಲೆ ಎಲ್ಲ ಸರಿ ಹೋಗಿದೆ. ಇನ್ನೂ ಒಂಥರ ಲಕ ಕಳೆ ಹೊಡಿತಾ ಇದೆ ನಮ್ಮ ಮನೇಲಿ. ಒಂಥರ ಪಾಸಿಟಿವ್ ವೈಬ್ಸ್ ನಮ್ಮ ಅಮ್ಮ ಬಂದೋಗಿದ್ದು. ಸೊ ಹೇಳಿದ್ದಾರೆ, ಯಾವ ಥರ ಮೇಂಟೈನ್ ಮಾಡು, ಯಾವ ಥರ ಇರಬೇಕು, ತಲೆ ಕೆಡಿಸ್ಕೊಳ್ಬೇಡ, ವೀಡಿಯೋಸ್ ಸರಿ ಮಾಡು, ಯಾರೇನಾದರೂ ತಲೆ ಕೆಡಿಸ್ಕೊಳ್ಬೇಡ, ನೀನು ಪಾಡಿ ನೀನು ಏನು ಅನಿಸುತ್ತೆ ಅದನ್ನು ಮಾಡು. ಯಾವುದೇ ವ್ಯೂಸ್ಗೋಸ್ಕರ ಆಗಿರ್ಬೋದು, ಲೈಕ್ಗೋಸ್ಕರ, ಏನೋ ಒಂದು ಕಮೆಂಟ್ಸ್ಗೋಸ್ಕರ ತಲೆ ಕೆಡಿಸ್ಕೊಳ್ಬೇಡಿ. ನಿನ್ನ ಖುಷಿಗೋಸ್ಕರ ನೀನು ಮಾಡು ಅಂತ ನಾನು ಹೇಳಿದ್ದು. ಸೊ ಅದಕ್ಕೆ ನಾನು ತಿರ್ಗಿ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗಲೂ ಕೂಡ ಬಿಸಿ ಶೆಡ್ಯೂಲ್ ಇದೆ, ಬಟ್ ಆದರೂ ಮಾಡ್ತೀನಿ ಇನ್ಮೇಲಿಂದ. ನನಗೇನು ಪ್ರಾಬ್ಲಮ್ ಬ್ಲಾಗ್ಸ್ ನೋಡೋಕ್ಕೆ ಅಂದರೆ, ಎಲ್ಲ ಕಡೆನೂ ಹೋದರೆ ಫೋನ್ ತೊಗೊಂಡು ಹೋಗ್ಬೇಕು. ಬಿಕಾಸ್ ನಂದು ನಾರ್ಮಲ್ ಹ್ಯಾಂಡ್ರೆಡ್ ಫೋನ್ ಇದೆ, ನಮ್ಮ ಅಕ್ಕನ ಐಫೋನ್ ಇರೋದು. ಅವಳಿಗೂ ಬಿಡುವು ಮಾಡ್ಕೊಂಡು ಕೊಡೋಕ್ಕಾಗಲ್ಲ. ಅವಳದು ಕಾಲೇಜ್ ನೋಟ್ಸ್ ಎಲ್ಲ ಇರುತ್ತೆ, ಆಮೇಲೆ ವೀಡಿಯೋಸ್ ಎಲ್ಲ ನೋಡ್ತಾಳೆ ಅವಳು ಯೂಟ್ಯೂಬ್ ಚಾನಲ್ಸಲ್ಲಿ. ಸೊ ಅದಕ್ಕೆ ಇವಾಗ ಕಷ್ಟ ಆಗ್ತಿದೆ ಅಂತಲೇ ನಾನು ಅವಳಿಗೂ ಕಷ್ಟ ಕೊಡಬಾರ್ದು ಅಂತ ಬಿಟ್ಟಿದ್ದೆ. ಇನ್ಮೇಲಿಂದ ಫೋನ್ ಚೇಂಜ್ ಮಾಡ್ಕೊಂಡಿದ್ದೀವಿ. ಹಾಗೆ ಅವಳು ಮಾಡು ಕಂಟಿನ್ಯೂ ಕೊಡ್ತೀನಿ ಅಂತ, ಅದಕ್ಕೆ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಾನು ಏನೇ ತಪ್ಪು ಮಾಡಿದ್ರು ಕೂಡ ದಯವಿಟ್ಟು ಎಲ್ಲರೂ ಕ್ಷಮೆ ಇರಲಿ ಅಂತ ಕೇಳ್ಕೊತೀನಿ. ನನ್ನ ಪ್ರತಿಯೊಂದು ದಿನದ ಬ್ಲಾಗ್ಸ್ ಆಗಿರ್ಬೋದು, ಆಮೇಲೆ ನನ್ನ NCC ಬ್ಲಾಗ್ ಅಂತ ಹೇಳಿದ್ನಲ್ವ, ಬೇಕಿದ್ರೆ ನಾನು ಆಲ್ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಯಾವಾಗಾದ್ರೂ ಅಪ್ಲೋಡ್ ಮಾಡಬೇಕಂತ ಹೇಳಿ ಹಾಕಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿದ್ರೆ ನಾನು ಖಂಡಿತವಾಗ್ಲೂ ನನ್ನ ಪರೇಡ್ದು, ರಿಪಬ್ಲಿಕ್ ಡೇ ಪರೇಡು, ನಾನು ಯಾವ ಥರ ರೆಡಿ ಆಗೋದೆ ಅಂತ ಕೂಡ ನಾನು ಬ್ಲಾಗಲ್ಲಿ ತಿಳಿಸ್ತೀನಿ. ಇಷ್ಟು ಹೇಳ್ತಾ ನಾನು ಈ ದಿನದ ಬ್ಲಾಗ್ ಮುಗಿಸ್ತಾ ಇದ್ದೀನಿ. ಹೆಚ್ಚಿನ ಇದೇ ರೀತಿ ಬ್ಲಾಗ್ ಆಗಿ ಸಬ್ಸ್ಕ್ರೈಬ್ ಟು ಪ್ರಾಂಜಲಿ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಲ್ಲರಿಗೂ ಶುಭರಾತ್ರಿ.